ಇವತ್ತಿನ ಮುಂದೆ ಬರತಕ್ಕಂಥ ಗ್ರಹಣದ ಚಿತ್ರ. ಚಂದ್ರನಿಗೆ ನಮಗೆ ಸಿಗುವಂಥದ್ದು ಕೇತು ಹೋಗುವಾಗ, ಅದು ಮೋಕ್ಷ, ಅಲ್ಲಿ ಈಚಿಂದ ಸ್ಪರ್ಶ ಆಗಿತ್ತು. ಹೀಗೆ ಡಯಾಗ್ರಾಮ್ ಸಿಗ್ತದೆ ನೋಡಲಿಕ್ಕೆ. ಆಚಿಂದ ಬಂದವ ಕೇತುವಿನ ಮಂಡಲ ಆಚೆಗೆ ಪಾಸ್ ಆಗ್ತದೆ, ಚಂದ್ರ ಅಡ್ಡ ಆಗ್ತಾನೆ. ನಮಗೆ ಸಿಗುವಾಗ ಚಂದ್ರ ಉದಯ ಆಗಿ ಸಿಗ್ತದೆ. ಉದಯ ಆಗದ ಮುಂಚೆ ಚಂದ್ರ ಕಾಣುವುದಿಲ್ಲ. ಕಂಡ ಬಳಿಕವೇ ಗ್ರಹಣದ ಲೆಕ್ಕಾಚಾರ, ಅದಕ್ಕಿಂತ ಮೊದಲು ಇಲ್ಲ. ಆಗುವುದಾಗ್ತಾ ಇರ್ತದೆ ಎಷ್ಟೊತ್ತಿಗೂ. 3 ಹಿಡಿಯುವಾಗ ಗ್ರಹಣ ಸ್ಪರ್ಶ 3:19 ಅಂತ. ಮಧ್ಯಾಹ್ನದ ನಂತರ 3:19ಕ್ಕೆ ಗ್ರಹಣ ಆಗಿರುತ್ತೆ. ಗ್ರಹಣ ಅಂದರೆ ಅಡ್ಡ ಆಗಿರ್ತದೆ. ಕೇತು ಅಡ್ಡ ಆಗಲಿಕ್ಕೆ ಚಂದ್ರಬಿಂಬಕ್ಕೆ ಕೇತು ಅಡ್ಡ ಆಗಲಿ. ನಮಗೆ ಕೆಳಗೆ ನೋಡುವವರಿಗೆ ಚಂದ್ರಬಿಂಬದಲ್ಲಿ ಕೇತುವಿನ ಅಡ್ಡ ಕಾಣ್ತದೆ. ಆದರೆ ಅವನು ಬಿಡುವಾಗ ಮತ್ತೆ ಮುಗಿಯುವಾಗ ಮೋಕ್ಷ ಆಗುವಾಗ 6:48 ಆಗ್ತದೆ. 6:48ಕ್ಕೆ ಬಿಡ್ತಾನೆ. 6:48ರ ಮುಂಚೆ ಚಂದ್ರ ಉದಯ ಆಗ್ತದೆ. ಚಂದ್ರ ಉದಯ ಆದರೆ ಅಲ್ಲಿ ಗ್ರಸ್ತವಾಗಿಯೇ ನಮಗೆ ಸಿಗ್ತದೆ. ಗ್ರಸ್ತೋದಯ ಅಂತ ಕರೆಯುವುದು. ಕೇತು ಒಟ್ಟಿಗೆ, ನೆರಳಿನ ಒಟ್ಟಿಗೆ ನಮಗೆ ಚಂದ್ರ ಕಾಣ್ತಾನೆ. ಅಷ್ಟರ ಮಟ್ಟಿಗೆ ಚಂದ್ರ ತುಂಡಾಗಿ ಕಾಣ್ತಾನೆ. ಅಲ್ಲಿ ಮೋಕ್ಷ ಆಗೋದು ನಮಗೆ ಕಾಣುವಾಗ ಹಾಗೆ ಆಗ್ತಾನೆ, ಮತ್ತೆ ಬಿಟ್ಟು ಹೋಗ್ತಾನೆ ಅವನು. ಹಾಗಾಗಿ 6:48ಕ್ಕೆ ಬಿಡ್ತಾನೆ. ಇಲ್ಲಿ ಉದಯ ಉಡುಪಿಯಲ್ಲಿ 6:39. ಆದ್ದರಿಂದ ನಮಗೆ 10 ನಿಮಿಷಗಳಷ್ಟು ಕಾಲ ನಿಜವಾಗಿ ನಮಗೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಂದ್ರೋದಯ ಕಾಲಲ್ಲಿ ಹಾಕಿದ್ದೇನೆ. ಮಂಗಳೂರಿನವರಿಗೆ 6:39, 1 ನಿಮಿಷ ಹೆಚ್ಚು ಕಮ್ಮಿ ಇರ್ತದೆ ಕೆಲವೊಮ್ಮೆ ಬರೆಯುವಾಗ. ಆನಂತರ ಪುತ್ತೂರಿಗೆ 6:38, ಇನ್ನೂ ಆಚೆಗೆ ಇದೆ. ಶೃಂಗೇರಿಗೆ 6:38, ಮಡಿಕೇರಿಗೆ 6:36, ಶಿವಮೊಗ್ಗ 6:36, ಮೈಸೂರಿಗೆ 6:32, ತಿರುವನಂತಪುರದಲ್ಲಿ 6:33 ನೋಡಿ ಹೋಗುವಾಗ. ಬೆಂಗಳೂರಿಗೆ 6:28, ಅವರಿಗೆ 20 ನಿಮಿಷ ಸಿಗ್ತದೆ ಗ್ರಹಣದ ಸಮಯ. ಹೈದರಾಬಾದ್ ಅವರಿಗೆ ಇನ್ನೂ ಜಾಸ್ತಿ 23, ನವದೆಹಲಿ 6:22, ಚೆನ್ನೈ 6:17, ಅಲ್ಲಿ 30 ನಿಮಿಷ ಸಿಗ್ತದೆ. ಕುಂದಾಪುರ 6:40 ಮುಂದೆ ಹೋಗ್ತದೆ. ಗೋಕರ್ಣ 6:41 ಇನ್ನು ಮುಂದಕ್ಕೆ. ಮುಂಬೈ 6:45, ಅವರಿಗೆ 3 ನಿಮಿಷ. ಇನ್ನು 6:48ಕ್ಕೆ ಚಂದ್ರೋದಯ ಆಗೋದುಂಟು, ಅವರಿಗೆ 0 ಇಲ್ಲ, ಅವರಿಗೆ ಗ್ರಹಣ ಇಲ್ಲ. ಉದಯ ಆಗುವಾಗಲೇ ಅವರಿಗೆ ಮುಗಿದಿರ್ತದೆ ಇದು ಚಂದ್ರೋದಯ ಆಗುವಾಗಲೇ ಗ್ರಹಣ ಮುಗಿದಿರ್ತದೆ. ಆದ್ದರಿಂದ ಭಾರತಾದ್ಯಂತ ಗ್ರಸ್ತೋದಯವಾಗಿ ಕಾಣುತ್ತದೆ. ಆದರೆ ಗುಜರಾತ್ ಮತ್ತು ರಾಜಸ್ಥಾನಗಳ ಕೆಲವು ಜಾಗಗಳಲ್ಲಿ ಚಂದ್ರೋದಯ ತಡ ಆಗಲಿಕ್ಕೆ ಹೋಗಿ ಅವರಿಗಿಲ್ಲ. ಎಲ್ಲಿ? ಗುಜರಾತ್, ದ್ವಾರಕೆ ಹತ್ತಿರದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನ್. ಅಲ್ಲಿಯ ಕೆಲವು ಭಾಗಗಳು ಯಾವುದೊಂದು ಬರೆದೇನೆ, ರಾಜಕೋಟ್, ಕಚ್ ಮತ್ತು ಜೈಸಲ್ಮೇರ್ ಮತ್ತು ಶಾಗಲ್ ಮುಂತಾದ ಪ್ರದೇಶಗಳಿಗೆ. ಅದರಲ್ಲಿಯೂ ಕೆಲವು ಪ್ರದೇಶಗಳಲ್ಲಿ 6:48ರ ನಂತರ ಚಂದ್ರೋದಯ ಆಗಲಿಕ್ಕೆ ಹೋಗಿ ಅವರಿಗೆ ಗ್ರಹಣ ಮುಗಿದಿರ್ತದೆ, ಅವರಿಗೆ ಆರಾಮ. ಆದರೆ ನಮಗೆ ಚಂದ್ರೋದಯ ಬೇಗ ಆಗಲಿ, ಇನ್ನೂ ಬೇಗ ಆಗುವ ಚಾನ್ಸ್ ಇದ್ದಲ್ಲಿ, ಕೆಳಗೆಯಲ್ಲಿ ಚಾನ್ಸ್ ಇದ್ದಲ್ಲಿ ಸುಮಾರು ಹೊತ್ತಿರ್ತದೆ. ಆದರೆ ನಿಜವಾಗಿ ಗ್ರಹಣ ಕಂಡ ಬಳಿಕ ವಾಸ್ತವವಾಗಿ ಮುಗಿಯಿತು ಲೆಕ್ಕ. ಅಂದರೆ ದೃಶ್ಯಮಾನ ಆಗಬೇಕು ಗ್ರಹಣ. ಕಾಣದಿದ್ದರೆ ಗ್ರಹಣದ ಆಯಿತು ಹೇಳಿದರೆ ಬಚಕ್ರದಲ್ಲಿ ಯಾವತ್ತೂ ಆಗ್ತಾ ಇರ್ತದೆ, ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಪರ್ವಕಾಲಗಳಲ್ಲಿ. ಅದು ಪ್ರಯೋಜನ ಇಲ್ಲ. ನಮಗೆ ನೆಲಕ್ಕೆ, ಲೋಕಕ್ಕೆ ಅದರ ಎಫೆಕ್ಟ್ ಬರುವ ಹಾಗೆ ಆಗುವುದು ಅವರು ಬಂದಾಗ ಮಾತ್ರ, ಬಿಂಬ ಬಂದಾಗ ಮಾತ್ರ. ಇದು ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ಯಾರಿಗಾದರೂ ಹಾಗೆ. ಇದಿಷ್ಟು ಈ ಬಾರಿಯ ವ್ಯವಸ್ಥೆಗಳು. ಹಾಗಾಗಿ ನಮಗೆ ಗ್ರಹಣ ದೃಶ್ಯ ಪುಣ್ಯಕಾಲ ಇರುವುದು ಕೇವಲ 10 ನಿಮಿಷವೇ, ಅದರ ಆಚೆಗೆ ಸಿಗುವುದಿಲ್ಲ ಟೋಟಲ್ ಸಿಗುವಂಥದ್ದು. ಇದರಲ್ಲಿ ನಾನು ಹೇಳಬೇಕಾದ ವಿಷಯ ಅಂತ ಕೇಳಿದರೆ, ಗ್ರಹಣ ಆಗುವುದು ಎಲ್ಲಿ ಕೇಳಿದರೆ ಯಾವ ರಾಶಿ ಅಂದರೆ ಸಿಂಹ ರಾಶಿಯಲ್ಲಿ ಆಗ್ತದೆ. ಅದರ ಒಟ್ಟಿಗೆ ಅದರ ಪಕ್ಕದಲ್ಲಿ ಇರತಕ್ಕ ರಾಶಿ ಕನ್ಯಾ ರಾಶಿ, ಅವರಿಗೂ ಅದರ ಎಫೆಕ್ಟ್ ಇರ್ತದೆ. ಇನ್ನು ಮುಂದಕ್ಕೆ ನೋಡಿದರೆ ಯಾವಾಗಲೂ 6 ಮತ್ತು 8ಕ್ಕೆ ಪೆಟ್ಟು. 6 ಅಂದರೆ ರೋಗ, 8 ಅಂದರೆ ಹೊಡೆತ ಅಂತ ಅರ್ಥ. ಪೆಟ್ಟು ಅಂದರೆ ಹೊಡೆತ ಅಂದರೆ ಅದು. 6 ಅಂದರೆ ರೋಗ, 8 ಅಂದರೆ ಹೊಡೆಯುವುದೇ, ಘಾಸಿ ಅಂತ ಅರ್ಥ. ಹಾಗೆ 6ನೇ ರಾಶಿ ಮಗಿಂದ ಅಂದಾಗ ಮಕರ ಬರ್ತದೆ. ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ. 8 ಅಂದರೆ ಕುಂಭ, ಮೀನ. ಆದ್ದರಿಂದ ಸಿಂಹ, ಕನ್ಯಾ, ಮಕರ, ಮೀನ ಇಷ್ಟು ರಾಶಿಗಳವರಿಗೆ ಅಲ್ಲಿ ಸುಮಾರು ನಕ್ಷತ್ರಗಳಿರ್ತವೆ. ಒಂದೊಂದು ರಾಶಿಯಲ್ಲಿ 2 ನಕ್ಷತ್ರ ಮತ್ತು 1 ಪಾದ ಲೆಕ್ಕ, 9 ಪಾದ ಲೆಕ್ಕ. ಹಾಗಾಗಿ ಇಲ್ಲಿ ಯಾರಾದರೂ ಇದ್ದರೆ ಹೆದರಿಕೊಳ್ಳುವುದೇನು ಬೇಕಾಗಿಲ್ಲ. ಇಲ್ಲಿ ಇಲ್ಲದಿದ್ದರೂ ಎಲ್ಲಿಯೋ ಕೇಳ್ತಾ ಇದ್ದರೂ ಏನು ಅಂತೂ ಇದೆ ಎನ್ನುವುದನ್ನು ಹೇಳುವ ರೀತಿ ಹೇಗೆ ಅಂತ ನಾನು ಹೇಳಿದ್ದು. ಪಕ್ಕಕ್ಕೆ ಎಫೆಕ್ಟ್ ಆಗ್ತದೆ. ಆನಂತರ 6ಕ್ಕೆ ಮತ್ತು 8ಕ್ಕೆ ಅಂತ. 6 ಎನ್ನುವುದು ರೋಗದ ಮನೆ, ಮಾಮೂಲಿ ಅದು ಜ್ಯೋತಿಷ್ಯ ಪ್ರಕಾರದಲ್ಲಿ. 8 ಎನ್ನುವುದು ಅವನ ಹೊಡೆತದ ಮನೆ. ಇದು 2 ಯಾವತ್ತೂ ನೋಡಬೇಕಾದ್ದು. ಅದರಿಂದ ಒಂದು ಭಚಕ್ರದಲ್ಲಿ ಏನಾದರೂ ಎಫೆಕ್ಟ್ ಆದರೆ ಇಂಥ ಜನರಿಗೆ, ಅಲ್ಲಿ ಬಂದವರಿಗೆ, ಪಕ್ಕದವರಿಗೆ, ಆಚೀಚೆನವರಿಗೆ. ಇನ್ನೂ ಸ್ವಲ್ಪ ವೈಡಾಗಿ ನೋಡಿಕೊಂಡ್ರೆ 4, 8, 12 ಸಹ ಆಗ್ತದೆ. 8 ಹೇಳಿ ಆಯಿತು ನಾನು. ಇನ್ನು 4ರ ಮನೆಗೂ, ಅಂದರೆ ಅದು ಕೋನ ಅಂತ ಅರ್ಥ ಒಂದು ದೃಷ್ಟಿಯಿಂದ. 4 ಮುಖಕ್ಕೆ ಹೊಡಿತದೆ. ಇಲ್ಲಿ ಮನೆಯಲ್ಲಿ ಹೊಡೆತವಿದ್ದರೆ ಆ ಕಾರ್ನರಿಗೆ, ಆ ಕಾರ್ನರಿಗೆ, ಈ ಕಾರ್ನರಿಗೆ ಅಂತ. 4, 8, 12 ಅಂತ. 12 ಅಂತ ಅವನ ಪಕ್ಕದ್ದೇ ರಿವರ್ಸಲ್ಲಿ. 12 ಅಂದರೆ ಅದು ನಷ್ಟ ಅಂತ ಅರ್ಥ ವಾಸ್ತವವಾಗಿ. ಹಾಗಾಗಿ 4 ಒಂದು ಮಾತ್ರ ಸ್ವಾರಸ್ಯ ಇಲ್ಲ, ಅದು ಅವನದ್ದು ಹೆಚ್ಚು ಕಡಿಮೆ ಆಗ್ತದೆ ಕೆಲವೊಮ್ಮೆ. ಅವನಿಗಲ್ಲಾದರೂ ಅವನ ಸಂಚಾರಕ್ಕೆ, ವಾಹನಕ್ಕೆ ಹೊಡೆತ ಬೀಳ್ತದೆ ಅಂತ. ಹೀಗಾಗಿ ಇದನ್ನು ಕೆಲವರು ಲೆಕ್ಕಕ್ಕೆ ತಗೊಳ್ತಾರೆ. ಆದರೆ ಹೆಚ್ಚಿನವರು ಅದನ್ನು ಹೇಳುವುದಿಲ್ಲ.
ಇಷ್ಟು ಸಾಕು ಅಂತ 6, 8 ಸಾಕಾಗತ್ತೆ ಅಂತ. ಮನೆ ಅಂದರೆ ಅವನ ರಾಶಿ, ಅದರ ಆಚಿನ ಈಚಿನ ವ್ಯವಸ್ಥೆ ಅಂತ ಹೇಳಿ. ಇದು ಪೂರ್ವ ನಕ್ಷತ್ರದಲ್ಲಿ ಆಗುವಂಥದ್ದು, ಹುಬ್ಬ ಅಂತ ಕರೀತಾರೆ ಕನ್ನಡದಲ್ಲಿ ಕರೆದಾಗ. ಹಾಗಾಗಿ ಅದು ಸಿಂಹ ರಾಶಿಯಲ್ಲಿ ಇರುವಂಥ ನಕ್ಷತ್ರ. ಹಾಗಾಗಿ ರಾಶಿಯವರಿಗೆ ಪೂರ್ತಿ ಆಚೀಚಿನ ನಕ್ಷತ್ರಗಳಿಗೂ ತಾಗ್ತದೆ. ಅದು ಪೂರ್ವ ಅಂತ ಆಗಿದ್ರೂ ಆಚೀಚೆಗೂ ತಾಗ್ತದೆ. ಸಿಂಹ ರಾಶಿ ಇಡೀ ಎಫೆಕ್ಟ್ ಆಗ್ತದೆ. ಪಕ್ಕದ ರಾಶಿ ಕನ್ಯೆಗೂ ಎಫೆಕ್ಟ್ ಆಗ್ತದೆ. ಅದರ ಆಚೆಗೆ ಮತ್ತೆರಡು ರಾಶಿಗಳಲ್ಲಿರತಕ್ಕ ಮಕರ ಮತ್ತು ಮೀನಕ್ಕೆ. ಯಾಕೆ ಅಂತ ಲೆಕ್ಕ ಹೇಳಿದೆ. ಇನ್ನು ನಮಗೆ ಉಂಟು ಯಾರು ಕೇಳಬೇಕಾಗಿಲ್ಲ. 6, 8, 2 ಲೆಕ್ಕ ಹಾಕಿದರೆ ಆಯಿತು. ಯಾವಾಗಲೂ ಬರುವಾಗಲೂ ಗ್ರಹಣದಲ್ಲಿ ಇಷ್ಟೇ, ಅದಕ್ಕೆ ಎಂದಲ್ಲ, ಯಾವುದೇ ಗ್ರಹಣ ಆದರೂ ಯಾವ ನಕ್ಷತ್ರದಲ್ಲಿ ಆಯಿತು ನೋಡೋದು, ಅದು ಯಾವ ರಾಶಿಗೆ ಬರ್ತದೆ ನೋಡೋದು. ಆನಂತರ ಅದರ 6ನೇದು ಯಾವುದು 8ನೇದು ಯಾವುದು ಹೇಳಿ ಈಗ ನಾವೇ ಜ್ಯೋತಿಷಿಗಳಾಗ್ಬೋದು ಸುಲಭದಲ್ಲಿ ಮೆಲ್ಲಕ್ಕೆ. ಹೌದು ಆಗ್ಬೋದು ಮಾರ್ರೆ, ನಿಮಗೆಲ್ಲ ಗ್ರಹಣ ಎಲ್ಲ ಹೇಳಲಿಕ್ಕೆ ಬರ್ತದೆ, ಹೇಳಲಿಕ್ಕೆ ಇಷ್ಟೇ ಇರೋದು ಸೂತ್ರ. 6, 8 ಯಾವುದು ನೋಡಲಿಕ್ಕೆ ರಾಶಿಯ ಚಿತ್ರ ಕೊಡ್ತೇನೆ ನೆಕ್ಸ್ಟ್.